ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಉದ್ದೇಶ ಅಷ್ಟೇ. ಇಲ್ಲಿ ಮಾಡವಡಿಗಳು, ಇಲ್ಲಿ ಸಿಂಧಿಗಳು, ಇಲ್ಲಿ ಗುಜರಾತಿಗಳು, ಬಿಹಾರಿಗಳು ಬಂದು ಇಲ್ಲೆಲ್ಲ ಅವ್ರದ್ದೇ ದರ್ಬಾರ ರಾಜಭಾರ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ಅವ್ರಿಗೆಲ್ಲ ನಿಲ್ಲಿಸ್ಬೇಕು ಮಾಡಬೇಕು ಅಂತ ಒಟ್ಟಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಕನ್ನಡಮಯ ಆಗಬೇಕು ಅನ್ನೋದು ಕರವೆಯ ಉದ್ದೇಶ. ನಾರಾಯಣಗೌಡರು ಕೊಟ್ಟಿರುವ ಎಚ್ಚರಿಕೆಯಂತೆ ಇದೇ ತಿಂಗಳು 27ನೇ ತಾರೀಕು ಇಡೀ ಬೆಂಗಳೂರು ಕನ್ನಡೀಕರಣ ಆಗುತ್ತೆ. ಕೆಂಪೇಗೌಡರ ಕನಸಿನ ನಗರ ಕನ್ನಡೀಕರಣ ಆಗುತ್ತೆ, ಆಗ್ಲೇಬೇಕು. ಯಾವುದೇ ಧರ್ಮದವರಿರ್ಲಿ, ಯಾವುದೇ ಭಾಷೆಯವರಿರ್ಲಿ, ಕರ್ನಾಟಕ ಬಂದ ಮೇಲೆ ಮುಚ್ಕೊಂಡು ಕನ್ನಡಾತ್ರಿ ಅನ್ನೋದು ಕರವೆಯ ನೇರ ಎಚ್ಚರಿಕೆ. ಗುಡುಗುಡುಗುವ ಸಿಂಹದ ಮರಿ ಕಣಕಣದಲ್ಲೂ ಕನ್ನಡ ಸಿರಿ, ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ गर्जने किड़ी। एशियन टाइम्स में आप सबका फिर से स्वागत है। मैं इब्राहिम आपके साथ। कर्नाटका स्टेट बेंगलुरु शहर में कर्नाटका रक्षणा वेदिके के प्रेसिडेंट नारायण गौड़ा ने ऐलान किया है कि पूरे कर्नाटक में जो भी दुकानों के बाहर बोर्ड लगे हैं वो सिर्फ और सिर्फ कन्नड़ा में होंगे, यानी कि 65% बोर्ड जो है कन्नड़ा में होगा और 35% अपने अपनी लैंग्वेजेस में लोग जो है बोर्ड लगा सकते हैं, चाहे वो उर्दू हो, हिंदी हो या इंग्लिश हो। और इस बात को लेकर जो है कन्नड़ा रक्षणा वेदिके की तमाम टीम ने जो है अलग अलग इलाकों में रैलीज निकाली है, लोगों को बताया है कि आने वाले 20/7 यानी आने वाले 27 को एक बहुत बड़ा रैली निकलेगी, जिसमें जो भी बोर्ड कन्नड़ा में नहीं रहेंगे उन बोर्डों को जो है निकाल दिया जाएगा। आज कर्नाटका रक्षणा वेदिके के बेंगलुरु के ऑर्गेनाइजिंग सेक्रेटरी, शिवाजी नगर प्रेसिडेंट जनाब तंजीर और उनके टीम जो है अपने स्टेट लेवल के लीडरों के साथ मिलकर काड़गोनहल्ली से लेकर टैनी रोड, खुशाल नगर, फ्रेजेटोन, शिवाजी नगर, कमर्शियल स्ट्रीट, यहां सब जो है इनकी रैली निकली। इन्होंने तमाम दुकान वालों से कहा कि अगर 20/7 यानी कि 27 तक इन्होंने बोर्ड नहीं चेंज किया, 65% बोर्ड जो होगा वो कन्नड़ा में होगा, बाकी के 35% वो अपने अपनी लैंग्वेजेस में लिख सकते हैं। अगर वो नहीं रहेगा तो बोर्डों को जो है निकाल दिया जाएगा। जी हाँ दोस्तों, पूरे टैनी रोड में, शिवाजी नगर में, सब दुकानों में इन्होंने जाकर जो है लिटरली वहां पर मुलाकात की लोगों से और बताया कि बोर्डों को जो है इमीडिएटली चेंज कर दिया जाए। आइए हम आपको दिखाते हैं कुछ तस्वीरें और हम बात करेंगे जनाब तंजीर से और देखते हैं ये क्या कहना चाहते हैं। ಸರ್ಕಾರದ ಆದೇಶಕ್ಕೆ ಬಿಬಿಎಂಪಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ತಮ್ಮ ಮನೆಯಲ್ಲಿ ಟಿವಿ ನೋಡಿ, ಇಲ್ಲ ಪೇಪರ್ ಓದಿ, ದಯವಿಟ್ಟು ಕನ್ನಡದಲ್ಲಿ ವೈಟ್ ಬೋರ್ಡ್ ಬದಲು ಸ್ಟಿಕ್ಕರ್ ಬೇಕಾಗಿಲ್ಲ. ನಿಮಗೆ ಕನ್ನಡ ಸ್ಟಿಕ್ಕರ್ ಬೇಕಾಗಿಲ್ಲ, ಇಂಗ್ಲಿಷ್ ನಲ್ಲಿ ಎಲ್ಲ ನಾಮಫಲ ಕರ್ನಾಟಕದ ಎಲ್ಲ ನಾಮಫಲಗಳು ಕನ್ನಡಮಯವಾಗಬೇಕು. ಇಂಗ್ಲಿಷು ಬರೀ 30%, 65%
ಗೌರವ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಇಲ್ಲಿ ಬದುಕಲಿಕ್ಕೆ ಯೋಗ್ಯವಾಗುವ ಪ್ರಶ್ನೆಯನ್ನ ನೀವೇ ಮಾಡ್ಕೊಳ್ಳಿ. ಹಾಗಾಗಿ ಎಲ್ಲ ಟ್ಯಾನಿ ರೋಡಲ್ಲಿರುವಂತ ಎಲ್ಲ ಅಂಗಡಿ ಮುಂಗಟ್ಟಿನ ಮಾಲೀಕರಿಗೆ ನೇರ ಎಚ್ಚರಿಕೆ ರಕ್ಷಣೆ. 22ನೇ ತಾರೀಕು ಕನ್ನಡವನ್ನು ಬಳಸಿಲ್ಲ ಅಂದ್ರೆ ನಿಮ್ಮ ನಾಮಫಲಕಗಳನ್ನ ಕಿತ್ತು ರಸ್ತೆಗಿಸಿದ್ದೀವಿ. ಮೊಮ್ಮತ ಇಲ್ಲ, ನೇರ ಎಚ್ಚರಿಕೆ. ಹಾಗಾಗಿ ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಆದೇಶ ಮೇರೆಗೆ ಪುಲ್ಕೇಶ್ ನಗರ ಮತ್ತು ಶಿವಾಜಿನಗರ ಬೃಹತ್ ರ್ಯಾಲಿ ಮಾಡ್ತಾಯಿದ್ದೀವಿ. ಅದು ಕನ್ನಡ ನಾಮಫಲಕ ಬದಲಾವಣೆ ಮಾಡೋಕ್ಕೆ ಏನು BBMP ಕಾಯ್ದೆ ಇದೆಯೋ 65% ಹಾಕಲೇಬೇಕು ಅಂದ್ಬಿಟ್ಟು ಅದು ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾಯಿದ್ದೀವಿ. ನಾವು ಮತ್ತು ನಮ್ಮ ಕ್ಷೇತ್ರ ಅಧ್ಯಕ್ಷರು ಅಲಿ ಬೈ ಮತ್ತು ಉಪಾಧ್ಯಕ್ಷರು ನಮ್ಮ ರಿಯಾಜ್ ಬೈ ಇದ್ದಾರೆ, ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಧನ್ರಾಜ್ ಗೌಡರು ಮತ್ತು ವಿನೋದ್ ಅವರು ಇದ್ದಾರೆ, ಮಲ್ಲಿಯವರು ಇದ್ದಾರೆ, ಬೆಂಗಳೂರು ನಗರ ಅಧ್ಯಕ್ಷರು ಮೋಹನ್ ಗೌಡರು ಇದ್ದಾರೆ. ಅವ್ರ ಜೊತೆಗೆ ತೊಗೊಂಡು ನಾವೆಲ್ಲ ಇಲ್ಲಿ DJ ಹಳ್ಳಿ, KJ ಹಳ್ಳಿ, ಪುಲ್ಕೇಶ್ ನಗರ ಮತ್ತು ಫೆಜರ್ ಟೌನು ಮತ್ತು ಶಿವಾಜಿನಗರ ಕ್ಷೇತ್ರದಲ್ಲಿ ಎಲ್ಲ ಜಾಗೃತಿ ಮೂಡಿಸೋ ಕೆಲಸ ಕರೆಪತ್ರ ಕೊಡೋ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದೀವಿ. ನಮ್ಮದು ಸಾದಳ್ಳಿ ಗೇಟಿಂದ ಕಬ್ಬನ್ ಪಾರ್ಕ್ವರೆಗೂ ಒಂದು 50,000 ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ರ್ಯಾಲಿ ಮಾಡ್ತಾಯಿದ್ದೀವಿ. 27ನೇ ತಾರೀಕು ಅಂತ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಚಿಕ್ಕಪೇಟೆ, ಜಯನಗರ, JP ನಗರ, ಕೋರಮಂಗಲ, MG ರೋಡು, ಬ್ರಿಗೇಡ್ ರೋಡು ಎಲ್ಲ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕುರುಡು ನಕಲಿ ದೇಶಭಕ್ತರು ಅಂತ ಹೇಳ್ಕೊಳ್ಳೋಂಥ ಮುಟ್ಟಾಳರು ಒಂದು ಧ್ವನಿಯನ್ನು ಎತ್ತಾರೆ. ನೀವು ಇಲ್ಲೆಲ್ಲ ಹೋಗಿ ಎಚ್ಚರಿಕೆ ಕೊಡೋದಲ್ಲ, ಟ್ಯಾನಿ ರೋಡಿಗೆ ಹೋಗ್ರಿ, ಶಿವಾಜಿನಗರಕ್ಕೆ ಹೋಗ್ರಿ, ಅಲ್ಲೆಲ್ಲ ಹೋಗಿ ಅರಿವು ಮೂಡಿಸಿ ನೋಡೋಣ ನಿಮ್ಮ ಜನ ಕೇಳ್ತಾರ ಅಂತ. ಆ ಮುಟ್ಟಾಡ್ರಿಗೆ ಹೇಳ್ತಿದ್ದೀನಿ, ಶಿವಾಜಿನಗರ ಟ್ಯಾನಿ ರೋಡ್ ಏನು ಪಾಕಿಸ್ತಾನದಲ್ಲಿಲ್ಲ, ಇರೋದು ಕರ್ನಾಟಕದಲ್ಲೇ. ಅವರು ಕೂಡ ಕನ್ನಡದ ಅಭಿಮಾನ ಇದೆ, ಗೊತ್ತಾಯ್ತಾ? ಇವತ್ತು ಅದೇ ಪ್ರಮುಖ ರಸ್ತೆಗಳಲ್ಲಿ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ಮೂಡಿಸ್ತು, ಅದೇ ಎಚ್ಚರಿಕೆಯನ್ನು ಮೂಡಿಸ್ಕೊಂಡು ಆಂಗ್ಲ ಫಲಕಗಳನ್ನು ಕೆಲವು ಕಿತ್ತಾಕ್ಕೊಂಡು 27ಕ್ಕೆ ಗಡುವನ್ನು ಕೊಟ್ಕೊಂಡು ನಮ್ಮ ಕರವೆಯ ತಾಕತ್ತೇನು ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೀವಿ. ಈ ರಾಜ್ಯದ ಜನರಿಗೆ ನಾವು ಕೊಡ್ತಿರುವಂಥ ಎಚ್ಚರಿಕೆ, ಈ ರಾಜ್ಯದಲ್ಲಿ ಉದ್ಯಮ ಮಾಡ್ತೀರಾ, ವ್ಯಾಪಾರ ಮಾಡ್ತೀರಾ, ವ್ಯವಹಾರ ಮಾಡ್ತೀರಾ, ನಾವು ಹೋಗಿ ತಮಿಳ್ನಾಡಲ್ಲಿ ಕನ್ನಡ ಕೇಳೋಕ್ಕಾಗಲ್ಲ, ಮಹಾರಾಷ್ಟ್ರದಲ್ಲಿ ಕನ್ನಡ ಕೇಳೋಕ್ಕಾಗಲ್ಲ, ಆಂಧ್ರದಲ್ಲಿ ಹೋಗಿ ಕನ್ನಡ ಕೇಳೋಕ್ಕಾಗಲ್ಲ. ಮುಚ್ಕೊಂಡು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ರಿ ಅಂತ ಕೇಳ್ಬೋದು, ಕನ್ನಡವನ್ನು ಬಳಸ್ರಿ ಅಂತ ಹೇಳ್ಬೋದು, ಕನ್ನಡದಲ್ಲಿ ವ್ಯಾಪಾರೀಕರಣ ಮಾಡಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಯಾರೋ ಕುರುಡು ಅಭಿಮಾನಿಗಳಿಗೆ ನಾವು ಉತ್ತರ ಕೊಡುವಂಥ ಮಾಡಲಿದ್ದಲ್ಲ. ಒಟ್ಟಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಕನ್ನಡಮಯ ಆಗಬೇಕು ಅನ್ನೋದು ಕರವೆಯ ಉದ್ದೇಶ. ನಾರಾಯಣಗೌಡರು ಕೊಟ್ಟಿರುವ ಎಚ್ಚರಿಕೆಯಂತೆ ಇದೇ ತಿಂಗಳು 27ನೇ ತಾರೀಕು ಇಡೀ ಬೆಂಗಳೂರು ಕನ್ನಡೀಕರಣ ಆಗುತ್ತೆ. ಕೆಂಪೇಗೌಡರ ಕನಸಿನ ನಗರ ಕನ್ನಡೀಕರಣ ಆಗುತ್ತೆ, ಆಗಲೇಬೇಕು. ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಭಾಷೆಯವರು ಕರ್ನಾಟಕ ಬಂದ ಮೇಲೆ ಮುಚ್ಕೊಂಡು ಕನ್ನಡ ಕ್ರಿ ಅನ್ನೋದು ಕರವೆಯ ನೇರ ವೇದಿಕೆ ಏನಿವತ್ತು ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ನಾಮಫಲಕ ಅಭಿಯಾನಕ್ಕೆ ನಮ್ಮ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ, ಅದರ ಪ್ರಯುಕ್ತವಾಗಿ ಇಂದು 2 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಧರ್ಮರಾಜ್ ಗೌಡ್ರವರ ಸಾರಥ್ಯ, ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಯವರು ಹಾಗೂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷಗಳಾದ ತನ್ಜೀರ್ ಹಾಗೂ ಅಲಿ ಅವರ ಸಾರಥ್ಯದಲ್ಲಿ ಇಂದು ಟ್ಯಾನಿ ರೋಡ್, ಫ್ರೇಜರ್ ಟೌನ್, ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಕಡೆ DJ ಹಳ್ಳಿ, KJ ಹಳ್ಳಿ ಎಲ್ಲ ಕಡೆ ಇಂದು ನಾಮಫಲಕ ಕನ್ನಡ ನಾಮಫಲಕ ಅಭಿಯಾನ ಮಾಡ್ತಾ ಇದ್ದೀವಿ. ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ 65% ಏನು BBMP ಆದೇಶ ಇದೆ ಆ ಆದೇಶನ ಪಾಲಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಕೊಂಡು ಎಲ್ಲ ಕಡೆ ಬರ್ತಾ ಇದ್ದೀವಿ. ಕನ್ನಡ ಉಳಿಸೋದಕ್ಕೆ, ಕನ್ನಡ ಬಳಸೋದಕ್ಕೆ ಎಲ್ಲಾದರೂ ಏನು ಕರವೆಗೆ ಯಾರೋ ಹೇಳಿದರು ನಿಮಗೆ ತಾಕತ್ತಿದ್ರೆ ಶಿವಾಜಿನಗರಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಮೊನ್ನೆ ಎಲ್ಲ ಯಾರೋ ನಾಮರ್ದ್ರು ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕ್ತಾಯಿದ್ರು. ಕರವೆ ಹುಲಿಗಳು ಎಲ್ಲಿಗೆ ಹೋಗೋದಕ್ಕೂ ನಾವು ಎದುರೋದಿಲ್ಲ. ಏನು ಶಿವಾಜಿನಗರ ನಮ್ಮ ಧರ್ಮರಾಜ್ ಗೌಡ್ರು ಹೇಳ್ದಾಗ ಏನು ಪಾಕಿಸ್ತಾನದಲ್ಲಿಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಬಾಳ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ ಆಗಲಿ, ನಮಗೆ ಯಾವುದೇ ಜಾತಿ ಆಗಲಿ, ಯಾವುದೇ ಭಾಷೆಯವರಾಗಲಿ ಕನ್ನಡ ಬಳಸಿ ಅನ್ನೋದು ಹೇಳೋದೇ ನಮಗಿಲ್ಲಿ. ಕನ್ನಡ ಬಳಸಲೇ ಇಲ್ಲ, ನಿಮ್ಮ ಕನ್ನಡ ಬೇಡ ಅಂದರೆ ಬಿಟ್ಟು ತೊಲಗಿ ಎಂಬ ಸಂದೇಶವನ್ನು ನಮ್ಮ ಕರವೇ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಹೆಸರು ಮೊಹಮ್ಮದ್ ಅಲಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಪುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಆಗಿದ್ವಿ. ಇವತ್ತು ಏನು ಪುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಸಂಘಟನೆ ತಂಡ ಎಲ್ಲ ಬಂದು ನಾವು ಇಲ್ಲಿ ನಾಮಫಲಕ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಇದು
ಕನ್ನಡ 60% ಬರಬೇಕು ಅಂತ ನಮ್ಮ ನಾರಾಯಣಗೌಡರು ಆದೇಶ ಕೊಟ್ಟವ್ರೆ. BBMP ಅಧಿಕಾರಿಗಳು ಆದೇಶ ಕೊಟ್ಟವ್ರೆ. ಇವತ್ತು ಎಲ್ಲರಿಗೆ ನಾವು ಗಡುವು ಕೊಡ್ತಾ ಇದ್ದೀವಿ. 2 ದಿವಸ ಟೈಮ್ ಐತೆ, ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ನಾವು ಒಂದು ಮನವಿ ಪತ್ರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಮನವಿ ಪತ್ರ ಇದೆ, ಕೊಟ್ಟು ಹೋಗ್ತಾ ಇದ್ದೀವಿ ಎಲ್ಲರಿಗೆ. ಗುಡುಗುಡುಗುವ ಸಿಂಹದ ಮರಿ ಕಣಕಣದಲ್ಲೂ ಕನ್ನಡ ಸಿರಿ, ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ, ಬಡಿದೆಚ್ಚರಿಸಿ ಸಿಡಿದಬ್ಬರಿಸಿ ಎದುರಾಳಿಯ ಎದೆ ನಡುಗಿಸಿ ಬಂದ್ರು ನಾರಾಯಣ ಗೌಡ್ರು, ಗೌಡ್ರು ನಾರಾಯಣ ಗೌಡ್ರು, ಬಂದ್ರು ನಾರಾಯಣ ಗೌಡ್ರು. ನೀವಾಡುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ, ನೀವೆಂದರೆ ನೆನೆ ನೆನೆಯುವ ನಾಡಿಗರಿಗೆ ಮುಕ್ತಿ. ಸಿರಿಗನ್ನಡ ಹಿರಿಗನ್ನಡ ನಿಮ್ಮಯ ಭವಭಕ್ತಿ, ತನು ಕನ್ನಡ ಮನ ಕನ್ನಡ ನಿಮ್ಮಯ ಮಹಾಯುಕ್ತಿ. ಸಿಡಿಲಾದಿರಿ ಗುಡುಗಾದಿರಿ ಧರೆಯೊಡಲ ನಡುಗಿಸುತ್ತ ಬಂದ್ರು ನಾರ